ವಿಶಾಲು, ಸ್ಟೇಷನ್ ಇಂದ ಯಾವಾಗ ಬಂದ್ರಿ ಮೇಡಮ್? ಹೇಳಿ ಕಳ್ಸಿದ್ರೆ ಕಾರ್ನ ಅಲ್ಲಿಗೆ ಕಳಿಸ್ತಾ ಇದ್ನಲ್ಲ. ಈ ಡವ್ವೆಲ್ಲ ಬೇಡ ನನ್ನ ಹತ್ರ. ಸ್ಟೇಷನಲ್ಲಿದ್ದಾಗ ಬೇಲ್ ತಗೊಳ್ಳೋದಕ್ಕೆ ಅರೇಂಜ್ ಮಾಡು ಅಂತ ಹೇಳಿದ್ರೆ ಸ್ಟೇಷನ್ ಕಡೆ ಬರೋದನ್ನೇ ಬಿಟ್ಬಿಟ್ಟೆ ನೀನು. ಅಂಥದ್ರಲ್ಲಿ ನೀನು ನನಗೆ ಕಾರ್ ಕಳಿಸ್ತೀಯಾ? ಅದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಮೇಡಮ್. ಅವಾಗ ನಾನು ಸ್ಟೇಷನ್ ಹತ್ರ ಬರ್ತಾ ಇದ್ರೆ ನಿಮಗೆ ತೊಂದರೆ. ಅದರಲ್ಲೂ ಆರ್ಯ ಅವ್ರಿಗೆ ನಾನು ಕಂಡ್ರೆ ಆಗೋದೇ ಇಲ್ಲ. ಒಟ್ಟಲ್ಲಿ ಎಲ್ಲ ಪ್ರಶ್ನೆಗೂ ಒಂದಲ್ಲ ಒಂದು ಉತ್ತರ ಇಟ್ಟಿರ್ತೀಯ ಅಲ್ವಾ? ಸರಿ, ನಿಮಗೆ ಬೇಲೆ ಯಾರು ಕೊಟ್ಟರು? ಯಾರು ಕೊಟ್ರುನಾ? ಯಾರು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರೋ ಅದೇ ಇನ್ಸ್ಪೆಕ್ಟರ್ ಆರ್ಯ. ಏನು ಹೇಳ್ತಾ ಇದ್ದೀರಿ ಮೇಡಮ್? ಆರ್ಯ ಅವರು ನಿಮಗೆ ಬೇಲ್ ಕೊಟ್ರ? ಅಯ್ಯೋ, ಅವನು ಬಹಳ ಸ್ಟ್ರಿಕ್ಟ್ ಆಫೀಸರು. ಅವ್ರು ಕೊಡಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅದೇ ಈ ಅರ್ಪಿತನ್ ಟ್ಯಾಲೆಂಟ್. ಆರ್ಯನ್ಗೆ ನನ್ನ ಮೇಲೆ ಒಂಥರ ಪ್ರೀತಿ, ಒಂದು ರೀತಿ ತಾಯಿ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು. ಅದನ್ನು ಉಪಯೋಗಿಸ್ಕೊಂಡು 2 ಹನಿ ಕಣ್ಣೀರು ಎಕ್ಸ್ಟ್ರಾ ಹಾಕಿ ಫುಲ್ಲು ಡೈಲಾಗ್ ಹೊಡೆದೆ. ಹಾಗೆ ಆರ್ಯ ಕರ್ಗೆ ಹೋದ. ಅವನೇ ನನಗೆ ಬೇಲ್ ಕೊಡಿಸಿದ್ದು, ದಡ್ಡ ಬಡ್ಡಿ ಮಗ. ಅಂದರೆ ನೀವಿಷ್ಟು ದಿನ ಸನ್ಯಾಸಿನಿ ಥರ ಡ್ರೆಸ್ ಮಾಡಿಕೊಂಡು ನಾಟಕ ಆಡ್ತಾ ಇದ್ರಿ, ಇನ್ನು ಪರ್ಮನೆಂಟ್ ಆಗಿ ಸನ್ಯಾಸಿ ಡ್ರೆಸ್ ಹಾಕೊಂಡು ಮಠನೇ ಸೇರಿಬಿಡ್ತೀರಾ? ಮಠಕ್ಕೆ ನಾನು ಸೇರಲ್ಲ, ಆ ಸೂರ್ಯ ಮಠ ಸೇರೋ ಹಾಗೆ ಮಾಡ್ತೀನಿ. ಆ ಸೂರ್ಯನ್ ಇಡೀ ಫ್ಯಾಮಿಲಿ ಸ್ಮಶಾನ ಸೇರೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅಂದರೆ ನೀವು ಬದಲಾಗಲೇ ಇಲ್ಲ? ನೀವು ಆರ್ಯನ್ ಕೊಟ್ಟ ಮಾತು ಅಲ್ವೇ ವಿಶಾಲು? ಕತ್ತಿನ ಎಷ್ಟೇ ದಿನ ನೀರಲ್ಲಿ ನೆನೆಸಿಟ್ರು ಅದ್ರ ಅರ್ಥನ ಅದು ಕಳ್ಕೊಳ್ಳುತ್ತಾ? ಇಲ್ಲ ತಾನೆ? ಹಾಗೆ ಈ ಅರ್ಪಿತಾ ಕೂಡ ಎಷ್ಟೇ ಸಲ ಕೆಳಗೆ ಬಿದ್ದರೂ ನನ್ನ ಸೇಡು ಕಡಿಮೆ ಆಗಲ್ಲ. ಒಂದು ವೇಳೆ ಸೇಡು ತೀರಿಸ್ಕೊಳ್ದೆ ನಾನು ಸತ್ರೂ ದೆವ್ವ ಆಗೇ ಆದ್ರೂ ನನ್ನ ಸೇಡನ್ನ ತೀರಿಸ್ಕೊತೀನಿ. ಮುಂದೆ ಏನು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಇನ್ನೇನು, ಮಾರಣ ಹೋಮ. ಆದಿತ್ಯನ್ನು ಸೇರಿಸಿ ಸೂರ್ಯನ ಇಡೀ ಫ್ಯಾಮಿಲಿ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತೀನಿ. ಒಂದೇ ಕಲ್ಲಲ್ಲಿ 5 ಕಾಯಿ ಹೊಡೆಯೋದೇ ನನ್ನ ಉದ್ದೇಶ. ಅದಕ್ಕೂ ಮುಂಚೆ ಆ ಸಾಕ್ಷಿಗೊಂದು ಗತಿ ಕಾಣಿಸ್ಬೇಕು. ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ವಿಶಾಲಾಕ್ಷಿ. ಒಟ್ಟಲ್ಲಿ ನನ್ನನ್ನು ಎದುರು ಹಾಕೊಂಡವ್ರಿಗೆ ಉಳ್ಗಾಲ ಇಲ್ಲ. ವಿಶಾಲು, ನಾಳೆ ನನ್ನ ಈ ಪ್ಲಾನ್ ಸಕ್ಸಸ್ ಆಗಬೇಕು ಅಂದರೆ ನಂಗೆ ನಿನ್ನ ಹೆಲ್ಪ್ ಬೇಕು. ಅಂದರೆ ನನ್ನಿಂದ ನಿಮ್ಗೇನು ಸಪೋರ್ಟ್ ಬೇಕು? ಆದಿತ್ಯಂಗೆ ನೀನು ಕೊಟ್ಟಿದ್ದಿಲ್ಲ ಆ ಆಟೋನ 10 ನಿಮಿಷಗಳ ಕಾಲ ನನ್ನ ಕೈ ಕೊಡು. ಆದರೆ ಯಾವುದೇ ಕಾರಣಕ್ಕೂ ಆಟೋನ ನೀನು ನನಗೆ ಕೊಟ್ಟಿದ್ಯಾ ಅನ್ನೋ ವಿಷಯ ಆದಿತ್ಯಂಗೆ ಗೊತ್ತಾಗಬಾರ್ದು. ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅಯ್ಯೋ ಮೇಡಮ್, ನಾನು ನಿಮ್ಮ ಜೊತೆ ಸೇರಿಕೊಂಡ್ರೆ ನನ್ನ ಕತೆ ಅಷ್ಟೇ. ನೀನು ಭಯ ಪಡೋ ಅಗತ್ಯ ಇಲ್ಲ ವಿಶಾಲಾಕ್ಷಿ. ನಿನಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ನಮ್ಮದವ್ರನ್ನ ಕೈ ಬಿಡೋದು ಆ ಚಿದಂಬರಂ ಗೊತ್ತೇ ಹೊರತು ಈ ಅರ್ಪಿತಂಗಲ್ಲ. ನೋಡು, 10 ನಿಮಿಷಕ್ಕೆ ನಿನ್ನ ಆಟೋಗೆ ಎಷ್ಟು ಬಾಡಿಗೆ ಬೇಕು ಹೇಳು, ಅಷ್ಟನ್ನು ನಾನು ಕೊಡ್ತೀನಿ. ಯಾರು ಕೊಡ್ತಾರೆ ನಿಂಗೆ ಅಷ್ಟೊಂದು ದುಡ್ಡು? ಹಾಗಾದ್ರೆ ಓಕೆ ಮೇಡಮ್, 10 ನಿಮಿಷ ತಾನೇ, ಅದಕ್ಕೇನಂತೆ, ತಗೊಂಡೋಗಿ. 10 ನಿಮಿಷದಲ್ಲಿ ನಾನು ಕೊಡೋ ಈ ಗಿಫ್ಟನ್ನು 10 ಜನ್ಮ ಎತ್ತಿದ್ರೂ ಮರಿಬಾರ್ದು. ನಾಳೆ ತೋರಿಸ್ತೀನಿ ಈ ಅರ್ಪಿತ ಏನು ಅಂತ.
ವೆಯ್ಟ್ ಅಂಡ್ ಸಿ. ಆರ್ಯ, ಅರ್ಪಿತಂಗೆ ಬೇಲ್ ಸಿಕ್ತಂತೆ, ಹೌದಾ? ನೀನೇ ಕೇಳ್ತಾ ಇರೋದು, ಅರ್ಪಿತಂಗೆ ಬೇಲ್ ಸಿಕ್ತಂತೆ, ಹೌದಾ? ಹೂ ಡ್ಯಾಡ್, ಅದು ಯಾರೇನೋ ಬೇಲ್ ಕೊಟ್ಟು ರಿಲೀಸ್ ಮಾಡಿ ಕರ್ಕೊಂಡು ಹೋದ್ರು. ಆ ಅರ್ಪಿತಾ ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ಗೊತ್ತಿದ್ರು ಅವಳನ್ನ ಬೇಲ್ ಮೇಲೆ ಹೇಗೆ ರಿಲೀಸ್ ಮಾಡಿದ್ರಿ ನೀವು? ಬೇಲ್ ತಂದ್ಮೇಲೆ ರಿಲೀಸ್ ಮಾಡಲೇಬೇಕು ರಂಜಿತ್, ಇಲ್ಲಾಂದ್ರೆ ಕಾನೂನು ವಿರೋಧ ಆಗತ್ತದು. ಅದು ಅಲ್ಲದೆ ಅವ್ರಿಗೆ ಬೇಲ್ ಕೊಡೋಕ್ಕೆ ಯಾರು ಮುಂದೆ ಬರಲ್ಲ ಅಂದ್ಕೊಂಡಿದ್ದೆ. ಬಟ್ ಅದು ಯಾರೋ ಏನೋ ಬೇಲ್ ಕೊಟ್ಟು ರಿಲೀಸ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರು. ನನಗೆ ಹೀಗಾಗುತ್ತೆ ಅಂತ ಮುಂಚೆನೇ ಗೊತ್ತಿದ್ದಿದ್ರೆ ಯಾವ್ದಾದ್ರು ಸ್ಟ್ರಾಂಗ್ ಕೇಸ್ ಹಾಕಿ ಫಿಟ್ ಮಾಡ್ತಿದ್ದೆ. ಆ ಅರ್ಪಿತಾ ನಮ್ಮ ಮನೆಗೆ ಬಂದು ಸೇರ್ಕೊಂಡಾಗಿಂದ ಅವಳನ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿಮಗೆ? ಅವಳು ನನ್ನ ಸಾಕ್ಷಿ ಮಧ್ಯೆ ಬಿರುಕು ಮುಡ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ಲು, ಸಾಕ್ಷಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದವಳು. ತುಂಬಾ ಡೇಂಜರಸ್ ಹಿಂಗ್ಸು ಆರ್ಯ ಅವಳು. ಅರ್ಪಿತವ್ರು ಈಗಾಗಲೇ 2 ದಿನ ಜೈಲಲ್ಲಿದ್ದು ಅದ್ರ ಅನುಭವ ಏನು ಅಂತ ತಿಳ್ಕೊಂಡಿದ್ದಾರೆ. ಇನ್ನು ಮುಂದೆ ಹಿಂದೆ ಮಾಡಿರೋ ತಪ್ಪು ಮಾಡಲ್ಲ ಅಂತ ನಾನು ಅನ್ಕೊಳ್ತೀನಿ. ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ ತಕ್ಷಣ ಬಾಲ ನೇರ ಆಗಲ್ಲ, ಹಾಗೆ ಅರ್ಪಿತಾನು ಕೂಡ ಅವಳು ಬದಲಾಗಲ್ಲ ಕಣೋ. ಯಾಕೆ ಬದಲಾಗಲ್ಲ ಡ್ಯಾಡ್? ಸಾಕ್ಷಿನ ಮದುವೆ ಆಗೋಕ್ಕಿಂತ ಮುಂಚೆ ರಂಜಿತ್ನು ಕೆಟ್ಟವ್ರು ಅಂತ ನಾವು ದ್ವೇಷಿಸ್ತಿರ್ಲಿಲ್ವಾ? ಈಗ ಅವ್ರು ತಪ್ಪನ್ನು ತಿದ್ಕೊಂಡು ಒಳ್ಳೆಯವರಾಗಿದ್ದಾರೆ. ಹಾಗೆ ಅರ್ಪಿತಾ ಕೂಡ ಬದಲಾಗ್ಬೋದಲ್ವಾ? ಕತ್ತೆಗೂ ಕುದುರೆಗೂ ಹೋಲಿಸ್ಬೇಡ ನೀನು. ಅವಳು ಹಿಂದೆ ಏನೇನು ತಪ್ಪು ಮಾಡಿದಾಳೆ ಅಂತ ನಿನಗೂ ಗೊತ್ತಿದೆ. ಅಂಥದ್ರಲ್ಲಿ ನೀನು ಡ್ಯಾಡ್, ಒಂದು ಚಾನ್ಸ್ ಕೊಟ್ಟು ನೋಡೋಣ. ಮುಂದೆನೂ ಇದೇ ರೀತಿ ತಪ್ಪು ಮಾಡಿದರೆ ನಾನೇ ಖುದ್ದಾಗಿ ಅರೆಸ್ಟ್ ಮಾಡ್ತೀನಿ. ಆಚೆ ಬರ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಓಕೆ? ಆರ್ತಿಯವ್ರೆ, ರೆಡಿನಾ? ಪೂಜೆಗೆ ಟೈಮ್ ಆಗಿಬಿಡುತ್ತೆ. ರೆಡಿ ಸೂರ್ಯವ್ರೆ, ನಾನು ಸ್ವಲ್ಪ ಸಾಕ್ಷಿ ರೆಡಿ ಅಲ್ಲ ನೋಡಿ. ಹೂವು ಹಣ್ಣು ಕಾಯಿ ಎಲ್ಲ ಇಟ್ಕೊಂಡಿದ್ದೀರಾ? ಅದೆಲ್ಲ ರಂಜಿತ್ ತಗೊಂಡೋಗಿದ್ದಾರೆ, ಅವ್ರಿಗೆ ಬಂದ್ಬಿಡ್ತಾರೆ. ಅಷ್ಟಲ್ಲಿ ನೀವು ಸಾಕ್ಷಿ ಕರ್ಕೊಂಡ್ ಬರ್ಬೇಕು. ಓಕೆ ಸೂರ್ಯವ್ರೆ, ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ. ನೀವು ಸಂತೋಷದಿಂದ ಇದ್ರೆ ಈ ಮನೆಯವರ ಮನಸ್ಸಲ್ಲಿ ಸಂಭ್ರಮ ನೆಲೆಸಿರುತ್ತೆ. ನಿಮ್ಮ ಮನಸ್ಥಿತಿ ಮೇಲೆ ಈ ಮನೆಯವರ ಸಂತೋಷ ನೆಮ್ಮದಿ ಅವಲಂಬಿಸಿರೋದು. ಥ್ಯಾಂಕ್ಸ್. ನಾನು ಲಕ್ಷಣವಾಗಿ ಕಾಣ್ತಾ ಇದ್ದೀನಿ ಅಂದಿದ್ದಕ್ಕಲ್ಲ, ನೀವು ಆನಂದದಿಂದ ಇರೋದಕ್ಕೆ. ಸಾಕ್ಷಿ, ಇನ್ನೂ ರೆಡಿ ಆಗ್ತಾನೆ ಇದೆಯಾ? ಇವತ್ತು ಪೂಜೆ ಕೂರ್ತಾ ಇರೋದು ನೀನು ಮತ್ತೆ ರಂಜಿತ್. ರಂಜಿತ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಎಲ್ಲ ಅರೇಂಜ್ಮೆಂಟ್ಸ್ನ ಅವರೇ ಮಾಡ್ತಾ ಇದ್ದಾರೆ. ಎಷ್ಟೊಂದು ಲವಲವಿಕೆಯಿಂದ ಓಡಾಡ್ತಾ ಇದ್ದಾರೆ ಗೊತ್ತಾ? ಏನು ಅಳಿಯನ್ ಬಗ್ಗೆ ತುಂಬಾ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಹೌದು ಸಾಕ್ಷಿ, ರಂಜಿತ್ ಬಗ್ಗೆ ನಾವು ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ. ಈಗ ಅನಿಸ್ತಾ ಇದೆ ರಂಜಿತ್ ಬಗ್ಗೆ ನಾವು ಅನ್ಕೊಂಡಿದ್ದೆಲ್ಲ ಸುಳ್ಳು. ಅವ್ರಿಗೆ ಅವಮಾನ ಮಾಡಿ ಅವ್ರ ಮೇಲೆ ಅನುಮಾನ ಪಟ್ಬಿಟ್ವಿ. ಈಗ ನನ್ನ ಜೊತೆ ಆದಿತ್ಯ ಇಲ್ಲ, ಆದರೆ ಆದಿತ್ಯನ ಹಾಗೆ ರಂಜಿತ್ ನನ್ನ ಜೊತೆಗಿದ್ದಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ರಂಜಿತ್ ಆದಿತ್ಯನ ಹಾಗೆ ಆಸರೆಯಾಗಿರ್ತಾರೆ ಅಂತ ಬಲವಾದ ನಂಬಿಕೆ ಕಣೆ ನನಗೆ. ನಿಮ್ ನಂಬಿಕೆ ಖಂಡಿತವಾಗ್ಲೂ ಸತ್ಯ ಆಗುತ್ತೆ. ರಂಜಿತ್ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾರೆ, ಅಷ್ಟೇ ಗೌರವಿಸ್ತಾರೆ. ಇವತ್ ಪೂಜೆಗೆ ಆದಿತ್ಯನೂ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಚೆನ್ನಾಗಿರೋದು, ಆದ್ರೆ ಏನ್ ಮಾಡೋದು? ನಾವೇನೇ ಹೇಳಿದ್ರು ಅವ್ನು ಕೇಳೋ ಪರಿಸ್ಥಿತಿಲಿಲ್ಲ. ಅಮ್ಮ, ಅಜ್ಜಿಗೆ ಫೋನ್ ಮಾಡಿ ಹೇಳಿ, ಅವ್ರು ಏನಾದ್ರೂ ಒಂದು ಐಡಿಯಾ ಮಾಡಿ ಆದಿನ್ ಕರ್ಕೊಂಡು ಬಂದೇ ಬರ್ತಾರೆ. ಆದಿತ್ಯ ರಂಜಿತ್ಗೆ ಅವಮಾನ ಮಾಡಿ ಕಳಿಸಿದ್ದಾನೆ. ಬರೋದು ಅನುಮಾನನೇ. ಪ್ರಯತ್ನ ಪಡೋಣ. ಆಂಟಿ, ಹೆಂಗ್ ಕಾಣಿಸ್ತಾ ಇದೀನಿ? ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದೆಯಾ? 2 ಕಾಲು 2 ಲೋಟ ಸಿಟ್ಕೊಂಡ್ಬಿಡ್ಲಾ? ತಲೆಗೊಂದು ಕಿರೀಟನು ಹಾಕೊಂಡ್ಬಿಡು. ನೋಡಿ ಆಂಟಿ. ತಲೆ ಹರಟೆ, ಸುಮ್ಮನೆ ಹೋಗಿ ಯಾರೇ ರೆಡಿ ಆಗಿದ್ದಾನ ನೋಡು. ಬೇಗ ಬರಕ್ ಹೇಳೋನಿಗೆ.
ಹಲೋ, ನನ್ನ ತಮ್ಮನ್ಗೆ ಏನು ತಲೆಹರಟೆ ಮಾಡೋ ಹಾಗಿಲ್ಲ. ಸಿಡುಕ್ ಮೂತಿ ನಿಮ್ ತಮ್ಮ ಏನ್ ತಲಹಟ್ಟೆ ಮಾಡೋದು? ಯಾಕಮ್ಮ ನನ್ನ ಮಗಂಗೆ ಹಾಗೆ ಹೇಳ್ತೀಯಾ? ಸಾರಿ ಆಂಟಿ. ಹಳ್ಳಿ ಹೋಗಿ ಕರಿಯೋನಿಗೆ ಬೇಗ. ಹಲೋ, ಹೇಳಿ ಆರ್ತಿ, ಏನು ವಿಷಯ? ಅಮ್ಮ ರೆಡಿ ಆದ್ರಾ? ನಾವೆಲ್ಲರೂ ಆಲ್ರೆಡಿ ಹೊರಟಿದ್ದೀವಿ, ಬೇಗ ಬನ್ನಿ ನೀವು. ನಾನು ರೆಡಿಯಾಗಿದ್ದೀನಿ ಕಣೆ. ಇದೇನು ಹೊರಟೆ? ಅಮ್ಮ ಆದಿತ್ಯ ಬರ್ತಾನೆ ಕೇಳಿ. ಆದಿ ಬರೋದು ಡೌಟು ಕಣೆ. ಒಂದು ಮಾತು ಕೇಳಿ ನೋಡಿ. ಈಗ ನಾನೇನಾದರೂ ಅವನ್ನ ಕೇಳಿದರೆ ಹೊರಟಿರೋ ನನ್ನನ್ನು ಹೋಗೋಕೆ ಬಿಡಲ್ಲ ಅವನು. ಸುಮ್ಮನೆ ಸಮಸ್ಯೆನ ಮೈ ಮೇಲೆ ಹೇಳ್ಕೊಂಡಂಗಾಗುತ್ತೆ. ನಾನೊಬ್ಳೇ ಬರ್ತೀನಿ ಕಣೆ. ಅವನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಮ್ಮ. ಏನು ಮಾಡಲಿ, ನಾನು ಕರೆದ ತಕ್ಷಣ ಬರೋವಂಥ ಮಗನನ್ನು ನಾನು ಪಡೀಲಿಲ್ಲ. ನಾನು ಪಡ್ಕೊಂಬಂದಿರೋದೆ ಅಷ್ಟು. ಸರಿ, ನೀವಾದರೂ ಬೇಗ ಬನ್ನಿ. ಸರಿ ಕಣೆ. ಪಾಪ ನನ್ ರಾಜ ಕಷ್ಟಪಡ್ತೀಯಾನೆ. ಥ್ಯಾಂಕ್ಸ್. ನೀನಾ ಮೆನ್ಸ್ ರೂಮ್ ಬರೋಕ್ಕಿಂತ ಮುಂಚೆ ನಾಕ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿನಗೆ? ಗಂಡನ್ ರೂಮ್ ಬರಕ್ಕೆ ಪರ್ಮಿಷನ್ ಕೇಳ್ಬೇಕಾ? ಅದಲ್ಲೇನ್ ತಪ್ಪಿದೆ? ಏನಂದೆ? ಏನಿಲ್ಲ, ಆಂಟಿ ನೀವು ರೆಡಿ ಆದ ನೋಡ್ಕೊಂಬ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನೀ ಹೋಗು, ನಾನು ಬರ್ತೀನಿ. ನಿಮ್ ಡ್ರೆಸ್ಸು ಸೂಪರ್ ಆಗಿದೆ, ಒಳ್ಳೆ ಹೀರೋ ತರ ಕಾಣ್ತಾ ಇದ್ದೀರಾ. ನೀನ್ ಸೀರೆ ನೋಡ್ಕೋ, ಬಿಡದೆಲ್ಲ ಮಾರೋ ತರ ಇದೆಯಾ? ರಂಜಿತ್, ಎಲ್ಲ ರೆಡಿನಾ? ಹೂಮವ ಎಲ್ಲ ರೆಡಿ ಆಗಿದೆ. ಹೋಗ್ತಿದ್ದಕ್ಕೆ ಪೂಜೆ ಶುರು ಮಾಡ್ಬೋದು ನಾವು. ನಾವೆಲ್ಲರೂ ರೆಡಿಯಾಗಿದ್ದೀವಿ, ಹೋಗೋಣ. ಹಾ ಸರಿ ಮಾವ. ಸ್ವಾತಿ, ಆರ್ಯ ಅಲ್ಲೇ? ನಾನು ರೆಡಿ, ಹೊರಡೋಣ. ಸ್ವಾತಿ, ನೀನ್ ಹೋಗಿ ಆರ್ಯನ್ ಬೈಕಲ್ಲಿ ಕೂತ್ಕೋ. ಅವಳು ಯಾಕೆ ನನ್ನ ಬೈಕಲ್ಲಿ ಬರಬೇಕು? ಯಾಕಂದ್ರೆ ನಂಗೆ ಕಾರಲ್ಲಿ ಕುತ್ಕೊಳ್ಳಕ್ಕೆ ಸಫಾಕೇಶನ್. ಕರೆಕ್ಟ್. ಹೌದು, ಬೇಗ ಬಾ. ಏನಿದು ಈ ತರ ತಲೆಹಾಟ ಮಾಡೋದಿದ್ರೆ ನಿನ್ನ ಅಮ್ಮನ ಜೊತೆನೆ ಬಾ. ಯಾಕೋ ಹಾಗಂತ್ಯ? ಅವಳಿಗೆ ಕಾರಲ್ಲಿ ಬಂದ್ರೆ ಆಗಲ್ವಂತೆ. ಇವತ್ತೊಂದಿನ ನಿನ್ ಜೊತೆ ಬರ್ತಾಳೆ, ಕರ್ಕೊಂಡು ಹೋಗು. ಅಲ್ಲ, ಇವಾಗ ಏನ್ ಪ್ರಾಬ್ಲಮ್ ಆಯ್ತು? ಅಲ್ಲ ರಂಜಿತ್, ನೀವೇ ನೋಡಿ. ಏನೋ ನಿಂದ್ರಕ್ಲೆ. ಸ್ವಾತಿ, ಗಟ್ಟಿ ಕಟ್ಕೊಂಡು ಕುತ್ಕೊಳ್ಳಮ್ಮ ನೀನು. ನಡಿಯಪ್ಪ. ಎಲ್ಲರ ಸಪೋರ್ಟು ಇವಳಿಗೆ, ಅದು ಏನು ಅಂತ ಬಂದು ಸೇರ್ಕೊಳ್ತು. ನಡೀರಿ ಹೋಗೋಣ. ಸುಮ್ಮನೆ ಕೂತ್ಕೊಳ್ಳೆ. ಆಯ್ತಾಯ್ತು, ನಡಿಯಮ್ಮ. ಲೇಟ್ ಆಗುತ್ತೆ, ನಡಿಯಮ್ಮ. ಡ್ಯಾಡ್, ನಾನು ಬೈಕಲ್ಲಿ ಬರ್ತೀನಿ ರಂಜಿತ್ ಜೊತೆ. ಇಂಥ ಟೈಮ್ನಲ್ಲಿ ನೀನು ಬೈಕಲ್ಲಿ ಹೋಗೋದು ಸೇಫ್ ಅಲ್ಲ. ಸುಮ್ಮನೆ ನಮ್ಮ ಜೊತೆ ಕಾರಲ್ಲಿ ಬಾ. ಇವತ್ತೊಂದಿನ ಪ್ಲೀಸ್. ಹೌದು ಸಾಕ್ಷಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸಮಸ್ಯೆಗಳಾಗುತ್ತೆ. ಬಾ ನೀ ನಮ್ಮ ಜೊತೆ ಕಾರಲ್ಲಿ. ಸಾಕ್ಷಿ, ಸುಮ್ಮನೆ ಕಾರಲ್ಲಿ ನಡಿ, ಲೇಟ್ ಆಗುತ್ತೆ. ಆಯ್ತಾ ನಿಮ್ಮ ಮಗಳ ಜೊತೆ ಮಾತಾಡಿದ್ದು? ನನಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಯಾರ ಜೊತೆ ಮಾತಾಡಬೇಕಾದ್ರೆ ಹೇಗೆ ಮಾತಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಂದ್ರು ನಿಮ್ಮ ಮಗಳು ಆರ್ತಿ ಸೂರ್ಯ ರಾಜಶೇಖರ್ ಅವರು? ಅದೇ ಕಣ, ಮೊನ್ನೆ ಆರ್ತಿ ರಂಜಿತ್ ಬಂದಿದ್ರಲ್ಲ ಪೂಜೆ ಕರೆಯೋಕ್ಕೆ. ಅದಕ್ಕೆ ನೀನು ಹೋಗ್ಬೇಕು ಅಷ್ಟೇ ತಾನೇ? ಹೌದು ಕಣ, ಆದರೆ
ನೀನು ಬರಬೇಕು ಅನ್ನೋದು ಅಮ್ಮನ ಆಸೆ, ಆದರೆ ಹೋಗ್ಬಾರ್ದು ಅನ್ನೋದು ಮಗನ ಇಚ್ಛೆ. ನೀನು ಬೇಕಿದ್ರೆ ಹೋಗು ಶೋಭಾ, ನನಗೇನು ಪ್ರಾಬ್ಲಮ್ ಇಲ್ಲ. ಅದೇ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ಕಣೋ, ಅದಕ್ಕೆ ನಾನು ಅಡುಗೆ ಮಾಡಿಲ್ಲ. ನಾನೆಲ್ಲೋ ಒಂದು ಕಡೆ ತಿನ್ಕೊಡ್ತೀನಿ ಬಿಡು ಶೋಭಾ, ನೀನು ಆರಾಮಾಗಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಾ. ಅದೇ ಮಧ್ಯಾಹ್ನ ಏನಾದರೂ ಪುರ್ಸೊತ್ತಿದ್ರೆ ದೇವಸ್ಥಾನದ ಹತ್ರ ಬಾರೋ, 5 ನಿಮಿಷ ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಬರ್ಬೋದು. ಹೇಗಿದ್ರು ಆರ್ತಿನೂ ಬಂದಿರ್ತಾಳೆ, ಅವಳ ಜೊತೆ ಮಾತಾಡ್ದಾಗೂ ಆಗುತ್ತೆ. ನಿನ್ನ ಜೊತೆ ಮಾತಾಡಿದೆ ಅಂತ ಆರ್ತಿ ಮನಸ್ಸಿಗೂ ನೆಮ್ಮದಿ ಸಿಗತ್ತೆ ಕಣೋ. ನಿನಗೆ ಆ ಪೂಜೆಗೆ ಹೋಗೋ ಆಸೆ ಇದ್ರೆ ಹೋಗು, ನನಗೆ ಬಾ ಅಂತ ಕರೆಯಕ್ಕೆ ಬರಬೇಡ. ಆ ಲೋಫರ್ ಮಾಡೋ ಪೂಜೆಗೆ ನಾನು ಬರಲ್ಲ. ನನ್ನ ತಾಯಿನ ನನ್ನಿಂದನೇ ದೂರ ಮಾಡ್ದಲ್ವಾ ಅವನು? ಲೈಫಲ್ಲಿ ಜ್ಞಾಪಕ ಇಟ್ಕೋಬೇಕು, ಹಾಗೆ ಮಾಡ್ತೀನಿ ಅವನಿಗೆ. ಈ ಭೂಮಿ ಮೇಲೆ ಯಾಕಾದ್ರೂ ಹುಟ್ಟಿದ್ನೋ, ಈ ಆದಿತ್ಯನ ಯಾಕಾದ್ರೂ ಹೆದರಾಕೊಂಡ್ನೋ ಅಂತ ಕ್ಷಣ ಕ್ಷಣನೂ ನರಳಬೇಕು ಅವನು. ಅಮ್ಮನಿಗೆ ನನ್ನನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಇದ್ರೆ ಅವರೊಬ್ಬರೇ ಇಲ್ಲಿಗೆ ಬರಲಿ. ಅಲ್ಲಿವರೆಗೂ ನಾನು ಅವ್ರನ್ನ ನೋಡೋದು ಇಲ್ಲ, ಮಾತಾಡ್ಸೋದು ಇಲ್ಲ. ಹೊಟ್ಟೆಲಿ ಹುಟ್ಟಿದ ಮಗನಿಗಿಂತ ನಿನ್ನೆ ಬಂದಿದ್ದ ರಂಜಿತೆ ಹೆಚ್ಚಾದ ಅಲ್ವಾ? ನೋಡ್ತಾ ಇರು ಶೋಭಾ, ಆ ರಂಜಿತ್ ಅವನಾಗೆ ಅವನು ಅಮ್ಮನಿಂದ ದೂರ ಹೋಗ್ಬೇಕು. ಹಾಗೆ ಮಾಡ್ತೀನಿ. ವಿಶಾಲಾಕ್ಷಿ, ಯಾವುದೇ ಕಾರಣಕ್ಕೂ ಇವತ್ತು ಆದಿತ್ಯ ಬರೋದು ಮಿಸ್ ಆಗಲ್ಲ ತಾನೆ? ಇಲ್ಲ ಮೇಡಮ್, ಖಂಡಿತ ಬರ್ತಾನೆ. ಅದರಲ್ಲೂ ಆದಿ ಡ್ಯೂಟಿಗೆ ಯಾವತ್ತೂ ಮಿಸ್ ಮಾಡಲ್ಲ. ನಂಬಿಕೆ ಇರಬೇಕು, ಆದರೆ ಆ ನಂಬಿಕೆ ನಮ್ಮ ಕೆಲಸಕ್ಕೆ ಯಾವತ್ತೂ ಮುಳ್ಳಾಗಬಾರ್ದು. ಇವತ್ತೇನಾದರೂ ಆದಿತ್ಯ ಬರದೆ ಹೋದರೆ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಒಂದ್ಸಲ ಅವನಿಗೆ ಫೋನ್ ಮಾಡಿ ಹೊರಟಿದ್ದಾನೆ ಇರುವಂತ ವಿಚಾರಿಸು. ಆಯ್ತು ಮೇಡಮ್. ಏನಕ್ಕ? ಅದೇ ದಿನ ಬೇಗ ಬಂದು ಆಟೋ ತಗೊಂಡು ಹೋಗ್ತಾ ಇದ್ದವನು ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಬೇಗ ಬಾಪ್ಪ. ಇಲ್ಲೇ ಪಕ್ಕದ ರೋಡಲ್ಲಿ ಇದೀನಿ, ಒಂದು 5 ನಿಮಿಷ ಬಂದ್ಬಿಟ್ಟೆ. ಸರಿ, ಬೇಗ ಬರಪ್ಪ. ಮೇಡಮ್, ಆದಿತ್ಯ ಇಲ್ಲೇ ಪಕ್ಕದ ರೋಡಲ್ಲಿ ಇದ್ದಾನಂತೆ. 5 ನಿಮಿಷಕ್ಕೆ ಬಂದ್ಬಿಡ್ತಾನೆ. ನೀವು ಇಲ್ಲೇ ಒಳಗಡೆ ಬಚ್ಚಿಟ್ಕೊಳ್ಳಿ ಮೇಡಮ್. ಸರಿ, ಆದರೆ ನಾನು ಹೇಳಿದ್ರೆ ನಿನ್ನ ನೆನಪಿದೆ ತಾನೆ? ಹ್ಞೂ ಮೇಡಮ್, ಹೋಗಿ. ಬಾಪ ಆದಿತ್ಯ, ನಾನು ನಿನಗೆ ಕಾಯ್ತಾ ಇದ್ದೆ. ನೀನು ಇಷ್ಟು ಲೇಟ್ ಮಾಡ್ಕೊಂಡು ಬಂದ್ರೆ ಕಲೆಕ್ಷನ್ ಕಡಿಮೆ ಆಗೋದಿಲ್ವಾ? ಮನೇಲಿ ಸ್ವಲ್ಪ ಕೆಲಸ ಆಯ್ತಕ್ಕ, ಅದಕ್ಕೆ ಲೇಟ್ ಆಯ್ತು. ಕೀ ಕೊಡಕ್ಕ ಟೈಮ್ ಆಯ್ತು. ಸರಿ, ಬರ್ತೀನಕ್ಕ. ಅದಿ 1 ನಿಮಿಷ. ಏನಕ್ಕ? ಏನಿಲ್ಲ ಕಣಪ್ಪ, ಇವತ್ತು ಗಣೇಶನ್ ದೇವಸ್ಥಾನದ ಹತ್ರ ಒಂದು ಪಾರ್ಟಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀನು ಬರ್ತಾ ಅದನ್ನು ಕಲೆಕ್ಷನ್ ಮಾಡ್ಕೊಂಡ್ ಬರ್ತೀಯಾ? ಯಾವಾಗ್ಲೂ ನಿಮ್ ರೈಟ್ ಹ್ಯಾಂಡ್ ನ ಕಳಿಸ್ತಿದ್ರಲ್ಲಕ್ಕ, ಇವತ್ತೇನು ಸಡನ್ ಆಗಿ ನನ್ನ ಕಳಿಸ್ತಾ ಇದ್ದೀರಾ? ಹೌದು, ಅವನಿಗೆ ಹೇಳ್ತಾ ಇದ್ದೆ. ಆದ್ರೆ ಇವತ್ತು ಅವನು ರಜೆ ಹಾಕಿದ್ದಾನೆ. ಜಾಸ್ತಿ ಅಮೌಂಟ್ ಅಲ್ವಾ? ಬೇರೆ ಆಟೋದವ್ರನ್ನ ಕಳಿಸ್ಬೇಕು ಅಂದ್ರೆ ನನಗೆ ಅವ್ರ ಮೇಲೆಲ್ಲ ನಂಬಿಕೆನೇ ಇಲ್ಲ. ನಿನ್ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಅದಕ್ಕೆ ಕಣಪ್ಪ ನಾನು ನಿನಗೆ ಹೇಳಿದ್ದು. ಸರಿ, ಎಷ್ಟು ಗಂಟೆಗೆ ಹೋಗ್ಬೇಕಕ್ಕ? ಅದು ಎಷ್ಟೊತ್ತಿಗೆ ಹೋಗ್ಬೇಕು ಅಂತ ನಾನು ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಆಯ್ತಕ್ಕ, ಹಾಗೆ ಮಾಡಿ. ನಾನು ಬರ್ತೀನಿ. ಮೇಡಮ್, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಏನು ವಿಶಾಲಾಕ್ಷಿ, ಇಷ್ಟು ದೊಡ್ಡ ದೇಹ ಇಟ್ಕೊಂಡು ಭಯ ಆಗುತ್ತೆ ಅಂತಿಲ್ಲ, ನಾಚಿಕೆ ಆಗಲ್ವಾ? ಮೇಡಮ್, ದೇಹ ದೊಡ್ಡದಿರ್ಬೋದು, ಆದರೆ ಪ್ರಾಣ ಎಲ್ಲರಿಗೂ ಒಂದೇ ತಾನೆ. ಇಷ್ಟು ಬೇಗ ನನಗೆ ಜೈಲ್ಗೆ ಹೋಗೋದಕ್ಕಾಗ್ಲಿ ಪ್ರಾಣ ಕಳ್ಕೊಳ್ಳೋದಕ್ಕಾಗ್ಲಿ ಇಷ್ಟ ಇಲ್ಲ ಮೇಡಮ್. ಡೋಂಟ್ ವರಿ ವಿಶಾಲಾಕ್ಷಿ, ಯಾವುದೇ ಕಾರಣಕ್ಕೂ ಈ ಸಲ ನನ್ನ ಪ್ಲಾನ್ ಫ್ಲಾಪ್ ಆಗಲ್ಲ. ಸಾಕ್ಷಿ, ಬಸರಾಗಿದ್ದೀನಿ ಅಂತ ತುಂಬ ಖುಷಿಲಿದೆಯಾ ಅಲ್ವಾ? ನಿನ್ನ ಬಸರಿಗೆ
ಸೀಮಂತನ ಮಾಡಬೇಕು ಅಂತ ನಿನ್ನ ಗಂಡ, ನಿನ್ನ ತಂದೆ, ನಿನ್ನ ತಾಯಿ ಎಲ್ಲ ತುಂಬ ಸಂತೋಷದಿಂದ ಇದ್ದಾರಲ್ಲ, ಅವ್ರ ಎಲ್ಲರ ಸಂತೋಷನ ನಾನು ಮಣ್ಪಾಲ್ ಮಾಡ್ತೀನಿ. ಅಕ್ಷತೆ ಕಾಳು ಹಾಕಿ ನಿನ್ನ ಹಾರೈಸ್ಬೇಕಾಗಿರೋ ಅವರು ನಿನ್ನ ಬಾಯಿಗೆ ಅಕ್ಕಿ ಕಾಳು ಹಾಕೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಅರ್ಪಿತಾನೇ ಅಲ್ಲ.